ಪ್ರಿಯ ವೀಕ್ಷಕರೇ, ರೈತರು ಕೆಲವೊಂದು ಸಂದರ್ಭದಲ್ಲಿ ಬೆಳೆ ಒಳಗೆ ಇಳುವರಿ ಕಮ್ಮಿ ಬಂತು ಅಥವಾ ಬೇರೆ ಕಾರಣದಿಂದ ಬೆಳೆ ಹಾಳಾಯಿತು, ಇಂಥ ಸಂದರ್ಭದಲ್ಲಿ ಧೃತಿಗೆಡ್ತಾರೆ, ತುಂಬ ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ. ಇಂಥವರಿಗೋಸ್ಕರ ನಮ್ಮ ಪುಟ್ಟಣ್ಣನವರು ಒಂದು ಎರಡು ಕಿವಿ ಮಾತು ಹೇಳಬೇಕು. ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬಾರ್ದು. ಯಾವುದೇ ಎಷ್ಟು ನಷ್ಟ ಆದರೂ ಸಹ ಯಾವುದೇ ಸಂದರ್ಭದಲ್ಲೂ ರೈತರು ಧೈರ್ಯವಾಗಿರಬೇಕು ಅನ್ನೋ ವಿಚಾರ ಇಟ್ಕೊಂಡು ನಮ್ಮ ಪುಟ್ಟಣ್ಣನವರು ರೈತರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಎರಡು ಮಾತು ಹೇಳಬೇಕು ಅಂತ ನಾನು ಪುಟ್ಟಣ್ಣನವರ ಬಳಿ ಕೇಳ್ಕೊಳ್ತಾ ಇದ್ದೇನೆ. ಹೊಸನಗರ ತಾಲೂಕಿನ ಕೃಷಿಕರಲ್ಲಿ ನನ್ನನ್ನು ಚಿಕ್ಕ ಮನವಿ, ಯಾವುದೇ ಬೆಳೆ ಮಾಡಲು ಹೋದಾಗ ಅದನ್ನು ಲಾಭ ಅಣ್ಣ ತಮ್ಮ ಇದ್ದಂತೆ. ಲಾಸ್ ಆಯಿತು ಎಂದು ಕೈಕಟ್ಟಿ ಕುಳಿತರೆ ಮುಂದೆ ಬದುಕುವುದಕ್ಕೆ ಭಾಳ ಕಷ್ಟವಾಗ್ತದೆ. ಕಳೆದ ಸರಿ ರೇಟ್ ಇಲ್ಲದೆ ಹೋದರೂ ಈ ಸರಿಯನ್ನು ಶುಂಠಿ ಹಾಕುವುದು ಕಳೆದ ಸರಿಗಿಂತ ಹೆಚ್ಚು ಬೆಳೆಯನ್ನು ಮಾಡಿದ್ದಾರೆ. ರೇಟು ಸಿಗುತ್ತೋ ಬಿಡುತ್ತೋ ಭಗವಂತನಿಗೆ ಮಾತ್ರ ಗೊತ್ತಿದ್ದಂಥ ವಿಷಯ. ರೈತರು ಬೆಳೆಯನ್ನು ಬೆಳೆಯದೆ ಕೈಕಟ್ಟಿ ಕೂರಬಾರದು ಎಂದು ನಿಮ್ಮಲ್ಲಿ ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.